ಚುನಾವಣೆ ಬಂದಾಗ ಎಚ್ಡಿಕೆ ಕುಟುಂಬ ಒಕ್ಕಲಿಗರನ್ನ ವೋಟ್ ಬ್ಯಾಂಕ್ ಮಾಡಿಕೊಳ್ಳುತ್ತಿದ್ದಾರೆ ಅನ್ನೋ ಸಿಎಂ ಹೇಳಿಕೆ ವಿಚಾರವಾಗಿ ರಾಯಚೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ವಿರುದ್ಧ ಕಿಡಿಕಾರಿದರು. ರಾಯಚೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾರನ್ನು ಇಟ್ಕೊಳ್ತಾರೆ, ಅವರು ಕುರ್ಚಿ ಉಳಿಸಿಕೊಳ್ಳಲು ಯಾವ್ಯಾವ ಹೆಸರು ಹೇಳ್ತಿದ್ದಾರೆ, ಈಗ ನಾನೇನು ಒಕ್ಕಲಿಗರು ಜನಾಂಗದ ದಂಗೆ ಏಳಿ ಅಂತ ಹೇಳಿದ್ನ, ಎಂದೂ ಸಹ ಸಮಾಜದಲ್ಲಿ ಹೆಸರಿಲ್ಲ, ಜಾತಿಯಲ್ಲಿ ಹೆಸರಿಲ್ಲ, ರಕ್ಷಣೆ ಕೇಳಿಲ್ಲ. ಇವತ್ತು ಅವರು ನಾನು ಕುರುಬ ಸಮಾಜದ ಕುರಿ ಕಾಯುತ್ತಿದ್ದೆ ಎಂದು ಹೇಳಿದ್ರು ಎಂದರು. ನನ್ನ ಬೆಳವಣಿಗೆಯನ್ನ ಸಹಿಸಲಾಗದೆ ಹೊಟ್ಟೆ ಕಿಚ್ಚಿನಿಂದ ಇದೆಲ್ಲ ಮಾಡ್ತಾ ಇದ್ದಾರೆ ಎಂದು ಕಿಡಿಕಾರಿದರು. ಇದೇ ಕುರಿ ಕಾಯುವವನನ್ನು ತಾನೇ 2 ಸಾರಿ ಜೆಡಿಎಸ್ ನಲ್ಲಿ ಉಪಮುಖ್ಯಮಂತ್ರಿ ಮಾಡಿದ್ದು, ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದು ದೇವೇಗೌಡರು. ಉಳಿಸದೆ ಹೋಗಿದ್ರೆ ಯಾರು ಕೇಳ್ತಿದ್ರು ಇವರನ್ನ? ಅವರು ಇವತ್ತು ಒಂದು ರೀತಿ ಮಾನಸಿಕ ಅಸಮತೋಲನಕ್ಕೆ ಒಳಗಾಗಿದ್ದಾರೆ ಎಂದು ಸಿಎಂ ವಿರುದ್ಧ ಚಾಟಿ ಬೀಸಿದರು. ಸಿದ್ದರಾಮಯ್ಯ ಹೇಳ್ತಾರೆ ಒಕ್ಕಲಿಗರನ್ನ ಎಲೆಕ್ಷನ್ ಬಂದಾಗ ವೋಟ್ ಬ್ಯಾಂಕ್ ಮಾಡ್ಕೊಳ್ತಾರೆ ಕುಮಾರಸ್ವಾಮಿ ಕುಟುಂಬಸ್ಥರು. ಅವ್ರು ಯಾರನ್ನ ಇಟ್ಕೋತಾರೆ? ಅವ್ರು ಕುರ್ಚಿ ಉಳಿಸ್ಕೊಳಕ್ಕೆ ಯಾವ್ಯಾವ ಹೆಸರು ಹೇಳ್ತಾವ್ರೀಗ. ನಾವು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಇವ್ರು ತೆಗಿಯಕ್ಕೆ ಹೋದಾಗ ನಾನೇನಾದ್ರು ಒಕ್ಕಲಿಗರ ಜನ ದಂಗೆ ಹೇಳಿ ಅಂತ ಹೇಳಿದ್ನ? ಎಂದೂ ಸಹ ನಾನು ಸಮಾಜದ ಹೆಸರಿನಲ್ಲಿ ರಕ್ಷಣೆ ಕೇಳಲಿಲ್ಲ, ಜಾತಿ ಹೆಸರಿನಲ್ಲಿ. ಈಗ ಇವತ್ತೇನು ಹೇಳ್ಕೊಂಡಿದ್ದಾರೆ ಅವ್ರ ಮೊನ್ನೆ, ನಾನು ಕುರುಬ ಸಮಾಜದಲ್ಲಿ ಕುರಿ ಕಾಯ್ತಾ ಇದ್ದನು, ನನ್ನ ಬೆಳವಣಿಗೆಯನ್ನು ಸಹಿಸಲಾರದೆ ಹೊಟ್ಟೆ ಕಿಚ್ಚಿಂದ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ. ಇದೇ ಕುರಿ ಕಾಯನ್ನೇ ತಾನೇ ಜನತಾದಳದಲ್ಲಿ 2 ಬಾರಿ ಉಪಮುಖ್ಯಮಂತ್ರಿ ಮಾಡಿದ್ದು, ಫೈನಾನ್ಸ್ ಮಿನಿಸ್ಟ್ರು ಮಾಡಿದ್ದು. ದೇವೇಗೌಡರು ಗುರುಸ್ತಾ ಹೋಗಿದ್ದಾರೆ, ಯಾರು ಕೇಳ್ತಿದ್ದಾರೋ? ಕೇಳ್ತಿದ್ದಾರೆ ಯಾರು ಇವ್ರನ್ನ? ಅದರಿಂದ ಅವರು ಇವತ್ತು ಒಂದು ರೀತಿ ಮಾನಸಿಕ ಅಸಮತೋಲನೆಗೆ ಒಳಗಾಗಿದ್ದಾರೆ. ಇನ್ನೊಂದ್ ಕಡೆ ಹೇಳ್ತಾರೆ ಏನಾದ್ರೂ ಸಿಎಂ ಅಂತ ಆದ್ರೆ ಒಕ್ಕಲಿಗ ಸಮುದಾಯದವರು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅಂತ ಹೇಳ್ತಿದ್ದಾರೆ. ಈಗ ಬೇರೆ ಪಕ್ಷದಲ್ಲಿ ಆಗಿಲ್ವಾ? ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಿ ಮಾಡೋರು ಇವ್ರು ಬಂದಮೇಲೆ? ಈಗ ಪಾಪ ಅದು ಯಾರೋ ಒದಾಡ್ತವ್ರಲ್ಲ, ಅವ್ರಿಗೂ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರಮೇಶ್ವರ ಸ್ಥಿತಿ ಆಗತ್ತೆ ಅಂತೀರಾ ಸರ್? ಆಗಿದ್ರೆ ಏನಾದ್ರು ಸಂಶಯ ಇದೆಯಾ? ಈಗ ಅವ್ರು ಯಾಕೆ ಹೇಳ್ತಾ ಇದ್ದಾರೆ, ನಾನು ರಣಏಡಿ ಅಲ್ಲ, ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೇನೆ, ಹೋರಾಟ ಮಾಡ್ತೀನಿ, ಸಾಯೋವರೆಗೂ ಇರ್ತೀನಿ ಅಂತ ಈಗ ಹೇಳೋರಲ್ಲ. ಅವ್ರು ಹೇಳಿರೋದು ಯಾತಕ್ಕೆ? ಯಾರೋ ಪಾಪ ಓಡಾಡ್ತಾರಲ್ಲ, ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸ್ವಲ್ಪ ಕೂತ್ಕೊಂಡು ಮನೆ ಒಳಗೆ ಅಂತ ತಾನೇ ಹೇಳ್ತಾ ಇರೋದು ಅವರು. ಅದರ ಅರ್ಥ ಕೊಡೋದಾಗಿದ್ದರೆ ಯಾವತ್ತೂ ಕೊಡಬೇಕಾಗಿತ್ತಲ್ವ? ಅವರು ನೋಡಿದ್ರೆ ಕೊಟ್ಟ ಮಾತನ್ನ ಹೇಳ್ಕೊಳ್ಳಿಲ್ಲ ಅಂತಾರೆ. ಇಲ್ಲಿ ಅವರವರಲ್ಲಿ ನಡೀತಾ ಇದೆಯಲ್ಲ. ಇವ್ರು ಯಾರು ವಕೀಲರನ್ನು ಮಾಡಿದರು ಮುಖ್ಯಮಂತ್ರಿ? ಇವ್ರು ಯಾರನ್ನು ಮಾಡಿದರು? ಇದ್ದನ್ನೆಲ್ಲ ಖಾಲಿ ಮಾಡಿಸಿದ್ರು. ಅದೇನೋ ಅವರ ಕಾಂಗ್ರೆಸ್ಸಿಗೆ ಕರ್ಕೊಂಡು ಹೋದ್ರಲ್ಲ, ಅವ್ರನ್ನ ಕರ್ಕೊಂಡು ಹೋದ್ರಲ್ಲ, ಏನಾಗವ್ರೀಗ? ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.